ಅಲ್ಮೇಲಕ್ಕ ಇವತ್ತಿಂದ SIR ಶುರುವಾಗೈತೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿಗೆ ಮನೆಗೆ BLOಗಳು ಬಂದ್ಬಿಟ್ಟು ಪರಿಷ್ಕರಣೆ ಮಾಡ್ತಾರಂತೆ. ಪರಿಷ್ಕರಣೆನ ಕಣೆ ಅಮ್ಮ, ಪರಿಷ್ಕರಣೆ ಮಾಡಿದವರು ಒಳ್ಳೇದತ್ಲಾಗೆ. SIR ಅಂತಂದ್ರೆ ಸ್ಪೆಷಲ್ ಇನ್ಸ್ಟೆಂಟಿವ್ ರಿವಿಷನ್ ಅಂತ ಹೇಳ್ಬಿಟ್ಟು, ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ಮಾಡ್ತೈತೆ. ಅಲ್ಲಲ್ಲ ನಮ್ಮನೆ ಮುಂದೆ ಬಂದ್ಬಿಟ್ಟು ಮುಖನ ಆ ಕಡೆ ನಿಂತ್ಕೊಂಡು ಮಾತಾಡ್ತಿದ್ರ ನೋಡಿ ನೀವು. ಅಥವಾ ಬರ್ರಿ ತಲೆ, ಏನ್ ಗುಸ್ಗುಸು ಬಿಸ್ಗುಸು ಮಾತಾಡ್ತಿದ್ರಲ್ಲ, ಏನದು? ಸುಂದ್ರಮರೆ ಇವಾಗ ಹೊಸದಾಗಿ ರಾಜ್ಯದಲ್ಲೆಲ್ಲ SIR ಅಂತ ಹೇಳ್ಬಿಟ್ಟು ಒಂದು ಹೊಸ ಟ್ರೆಂಡ್ ಬಂದ್ಬಿಟ್ಟೈತೆ ಎಲೆಕ್ಷನ್ ನೋಡ್ದು. ಕಣಮ್ಮ ಪಂಕಜ, ಕರೆಕ್ಟು ನೀನು ಹೇಳ್ತಿರೋದು. ಎಲ್ಲೆಡೆ ರಾಜ್ಯಾದ್ಯಂತ SIR ಅಂತ ಹೇಳ್ಬಿಟ್ಟು ಜನ ಬಹಳ ಭಯ ಪಡಿಸೈತೆ ಚುನಾವಣಾ ಆಯೋಗ. ಇದನ್ನ ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗ್ತಿಲ್ಲ ಕಣಮ್ಮ. ಅದ್ರ ಬಗ್ಗೆ ನಿಂಗೇನಾದ್ರು ಗೊತ್ತೇ? ಹೇಳು ಒಂಚೂರು. ಸುಂದ್ರಮ್ಮ, ಇವಳಿಗೂ ಗೊತ್ತು, ನನಗೂ ಗೊತ್ತು. ಬಾಯಿಲಿ ಹೇಳ್ತೀವಿ ನಿಮ್ಮ ಮಾಹಿತಿನ. ಅದ್ರ ಬಗ್ಗೆ SIR ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀವಿ ಬರ್ರಿ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಅತ್ಲಾಗೆ ಏನು ಭಯ ಬೀಳುವಂತ ಅವಶ್ಯಕತೆ ಏನಿಲ್ಲ. ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಆಗೋಗೈತೆ. ನಮ್ಮ ರಾಜ್ಯದಲ್ಲಿ ಈಗ ನಮ್ಮ ರಾಜ್ಯ ಬಿಟ್ಟು ಮತ್ತೆ 3 ರಾಜ್ಯದಲ್ಲಿ ಇವಾಗ ಇದನ್ನ ಶುರು ಮಾಡ್ಕೊಂಡವ್ರೆ. ಏನಪ್ಪಾ ಅಂತಂದ್ರೆ SIR ಅಂತಂದ್ರೆ ಇದು SIR ಅಂತಂದ್ರೆ ಸ್ಪೆಷಲ್ ಇನ್ಸ್ಟೆಂಟಿವ್ ರಿವಿಷನ್ ಅಂತ ಹೇಳ್ಬಿಟ್ಟು, ಕನ್ನಡದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಅಂತಾರೆ. ಇವತ್ತು ಜೂನ್ 30 ತಾರೀಕು. ಇವತ್ತಿಂದ ಇದೇ ತಿಂಗಳು 29ನೇ ತಾರೀಕು ತನಕ ರಾಜಧಾನಿ ಬೆಂಗಳೂರು ಸೇರಿದಂಗೆ ರಾಜ್ಯಾದ್ಯಂತ ಇವತ್ತಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭ ಆಗುತ್ತೆ. ಇವತ್ತು ಆರಂಭ ಆಗ್ಬಿಟ್ಟೈತಿ ಇವಾಗ ಆಲ್ರೆಡಿ. ಹಂಗಾಗಿ ಎಲ್ಲ BLOಗಳು, ಬೂತ್ ಲೆವೆಲ್ ಆಫೀಸರ್ಗಳು ಏನಿರ್ತಾರೆ ಅವರು ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಅವ್ರು ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಇವಾಗ ಎಲ್ಲೆಲ್ಲಿ ಮನೆಗಳಿದಾವೆ ನಮ್ಮವು, ಪ್ರತಿ ಮನೆಗೂ ಭೇಟಿ ನೀಡಿಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಓಟ್ ಹಾಕಕ್ಕೆ ಓಟ್ ಲಿಸ್ಟ್ ಅಲ್ಲಿ ಹೊಸದಾಗಿ ಹೆಸರು ಸೇರ್ಪಡೆ ಆಗಿ ನಿಧಾನ ಸತ್ತೋಗ್ಬಿಟ್ಟಿರ್ತಾರೆ, ಮನೆ ಖಾಲಿ ಮಾಡಿ ಬಿಟ್ಟೋಗ್ಬಿಟ್ಟಿರ್ತಾರೆ, ಮತಪಟ್ಟಿಯಿಂದ ಕೈ ಬಿಟ್ಟೋಗಿರುತ್ತೆ ಮಾಹಿತಿ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಎರಡೆರಡು ಕಡೆ ಮತಪಟ್ಟಿ ಬಂದ್ಬಿಟ್ಟಿರ್ತದ್ದು. ಅದರಲ್ಲಿ ಒಂದನ್ನ ಡಿಲೀಟ್ ಮಾಡಿಸ್ಬಿಟ್ಟು ಯಾವ್ದಾದ್ರು ಒಂದು ಅಧಿಕೃತವಾಗಿ ಒಂದನ್ನ ಮಾತ್ರ ಅದು ಮುಂದುವರ್ಸಕ್ಕೆ ಇವಾಗ ಎಲೆಕ್ಷನ್ ಕಮಿಷನ್ ನಡೆಸುತ್ತೆ. ಇದನ್ನೆಲ್ಲ ಯಾಕೆ ಮಾಡ್ತಾರೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ಹೇಳ್ದಂಗೆ ಇವಾಗ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ವಾಸ ಇರ್ತಾರೆ. ಮತಪಟ್ಟಿಗೆ ಹೊಸದಾಗಿ ಸೇರ್ಪಡೆ ಆಗ್ಬಿಟ್ಟು ಇದ್ಕಿದಂಗೆ ಕೆಲವೊಂದ್ಸರಿ ಸತ್ತೋಗ್ಬಿಟ್ಟಿರ್ತಾರೆ. ಅವಾಗ ಏನ್ ಮಾಡುತ್ತೆ, ಓಟ್ ಲಿಸ್ಟ್ ಇವಾಗ ಇಲ್ಲಿ ಕೆಲಸ ಮಾಡ್ಬಿಟ್ಟು ಬೇರೆ ಕಡೆ ಹೋಗಿ ಸೇರ್ಕೊಂತಾರ, ಓಟ್ ಲಿಸ್ಟ್ ಇಲ್ಲೂ ಬರುತ್ತೆ, ಅದು ಅಲ್ಲೂ ಬರುತ್ತೆ. ಅವರು ಎರಡೆರಡು ಕಡೆ ಬಂದ್ಬಿಟ್ಟು ಮತದಾನ ಮಾಡ್ತಾರೆ. ಇದರಿಂದ ದೇಶಕ್ಕೆ, ರಾಜ್ಯಕ್ಕೆ ತೊಂದರೆ ಆಗುತ್ತಲ್ವೇ? ಎರಡೆರಡು ಕಡೆ ಮತದಾನ ಮಾಡೋದು ಕಾನೂನು ಬಾಹಿರ ಅಲ್ವೇ? ಅದನ್ನು ತಡೆ ಕಟ್ಟಕ್ಕೋಸ್ಕರ ಚುನಾವಣಾ ಆಯೋಗ ಈ SIR ಅನ್ನೋ ಪ್ರಕ್ರಿಯೆನ ತಂದುಬಿಟ್ಟೈತೆ. ಈಗ ಹೋಯ್ತೇನು ಹಂಗಿದ್ರೆ ಚುನಾವಣಾಧಿಕಾರಿಗಳು ಮಹಾ ಪ್ರಚಂಡರು ಹಂಗಿದ್ರೆ ಬಿಡ್ರಿ. ಅವಾಗ ಇವಾಗ ನೋಡ್ರಿ, ಈ BLOಗಳಿದಾರಲ್ಲ, ಬೂತ್ ಲೆವೆಲ್ ಆಫೀಸರ್ ಸಾಹೇಬ್ರುಗಳು ಪ್ರತಿ ಮನೆಗೆ ಭೇಟಿ ಕೊಟ್ಬಿಟ್ಟು ಅವ್ರ ಹತ್ರ ಒಂದು ಎನ್ಯುಮರೇಷನ್ ಫಾರಂ ಅಂತ ಒಂದಿರುತ್ತೆ. 2 ಕೊಡ್ತಾರೆ ಫಾರಂ. ಅದರಲ್ಲಿ ನಿಮ್ಮ ಹೆಸರು, ಏನೇನು ಮಾಹಿತಿ ಇರ್ತಾವಲ್ವಾ ಅವನ್ನೆಲ್ಲ ನೀಟಾಗಿ ಬರೆದ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ರೆ ಅವ್ರು ಪರಿಶೀಲನೆ ಮಾಡ್ಬಿಟ್ಟು ಅವ್ರೊಂದು ಸಿಗ್ನೇಚರ್ ಮಾಡ್ತಾರೆ. 2 ಫಾರಮಿಗೂ ಸಿಗ್ನೇಚರ್ ಮಾಡ್ತಾರೆ. 1 ಕಾಪಿ ಅವ್ರು ತಕೊಂತಾರೆ, ಇನ್ನೊಂದು ಕಾಪಿ ನಮಗೆ ಕೊಡ್ತಾರೆ. ಒಂದ್ಸರಿ ಮಾಡಿದ್ರೆ ಅದೇ ಫೈನಲ್. ಇನ್ನು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ BLO ಸಾಹೇಬ್ರುಗಳು, ಬೂತ್ ಲೆವೆಲ್ ಆಫೀಸರ್ಗಳು ಏನ್ ಮಾಡಿದ್ದಾರೆ, ಈ ಇವತ್ತು ಜೂನ್ 30 ಅಲ್ವಾ, ಇವತ್ತು ಜೂನ್ 30 2026ರಿಂದ ಜುಲೈ 29 2020ವರೆಗೆ ಬೂತ್ ಲೆವೆಲ್ ಆಫೀಸರ್ಗಳು ಪ್ರತಿ ಮನೆಗೆ ಭೇಟಿ ಕೊಟ್ಬಿಟ್ಟು ಎಲ್ಲಾ ಮಾಹಿತಿಗಳನ್ನ ತಗೊಂತಾರೆ. ಮಾಹಿತಿ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ, ಆಗಸ್ಟ್ 5ನೇ ತಾರೀಕು 2026 ಇದೇ ವರ್ಷ ಕರಡು ಮತದಾನ ಪಟ್ಟಿ ಪ್ರಕಟಣೆ ಮಾಡ್ತಾರೆ. ಚುನಾವಣಾ ಆಯೋಗದವರು ಕರಡು ಮತದಾರರ ಪಟ್ಟಿನ ಪ್ರಕಟಣೆ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಏನಾದ್ರು ತಪ್ಪಾಗಿರ್ತಾವಲ್ಲ, ಅದನ್ನ ತಿದ್ದುಪಡಿ ಮಾಡ್ಕೊಳಕ್ಕೆ ಹಕ್ಕು ಮತ್ತು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಅವಾಗ ಅದೇ ಆಗಸ್ಟ್ 5ನೇ ತಾರೀಕು 2026ರಿಂದ ಸೆಪ್ಟೆಂಬರ್ 4ನೇ ತಾರೀಕು 2026ವರೆಗೆ, ಆಗಸ್ಟ್ 2 ತಿಂಗಳು, ಸುಮಾರು 1 ತಿಂಗಳ ತನಕ ಅವಾಗ ಆಕ್ಷೇಪಣೆ ಅಬ್ಜೆಕ್ಷನ್ಗಳು ಏನಾರು ಇರ್ತಾವಲ್ಲ, ನಮ್ದು ಸಮಯ ತಪ್ಪಾಗೈತೆ ಸರಿಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಅದನ್ನ ನಾವು ಸರಿಪಡಿಸ್ಕೋಬಹುದು. ಕಣಕ, ಎಷ್ಟೇ ಚೆನ್ನಾಗಿ ಸರ್ವೆ ಮಾಡಿದ್ರು ಏನಾದ್ರೂ ಒಂದು ತಪ್ಪು ಆಗೇ ಆಗಿರುತ್ತಲ್ಲಿ. ಹೌದು. ಹಕ್ಕು ಮತ್ತು ಆಕ್ಷೇಪಣೆ ಕುರಿದ್ಬಿಟ್ಟು ಈ ನೋಟಿಸ್ ನೀಡೋದು, ಅದರ ವಿಲೇವಾರಿ ಪ್ರಕ್ರಿಯೆ ಎಲ್ಲ ಯಾವಾಗ ಆಗುತ್ತೆ ಅಂತಂದ್ರೆ, ನೀವು ಸೆಪ್ಟೆಂಬರ್ಗೆ ಕೊಟ್ರೆ ಅದು ಆಗಸ್ಟ್ 5ರಿಂದ ಅಕ್ಟೋಬರ್ 3ನೇ ತಾರೀಕು 2026ವರೆಗೆ ವಿಲೇವಾರಿ ಎಲ್ಲ ಆಗ್ತದೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಇರುತ್ತೆ ಅಕ್ಟೋಬರ್ 7ನೇ ತಾರೀಕು 2026. ಅವತ್ತು ಫೈನಲ್ ಲಿಸ್ಟ್ ಬಿಡ್ತಾರೆ. ನೀವು SIR ಬಗ್ಗೆ ಮಾತಾಡ್ತಿರೋದು ಇಡೀ ಬೀದಿ ಕೇಳ್ತೈತೆ. ಇದೇನಪ್ಪ ಇಷ್ಟೊಳಗೆ ಮಾತಾಡ್ತಾರೋ ಅಂತ ಕೇಳ್ಬಿಟ್ಟು ನಾನು ಬಂದೆ ಅತ್ಲಾಗೆ. ನನಗೂ ಸ್ವಲ್ಪ ಗೊತ್ತು, ಪೂರ್ತಿಯಾಗಿ ಗೊತ್ತಿಲ್ಲ, ನಾನು ತಿಳ್ಕೊಂತೀನಿ. ಹಂಗಾರೆ ಕುತ್ಕೊಳ್ಳಮ್ಮ ಸುಶೀಲಾ, ಕುತ್ಕ. ಆಮೇಲೆ ಇವಾಗ SIR ಮಾಡ್ತಿದಾರಲ್ಲ, ಅದನ್ನ ಯಾಕೆ ಮಾಡ್ತಾವ್ರೆ ಅಂತ ಒಂಚೂರು ಹೇಳ್ಬಿಡ್ರಿ ನೀವು.
ಹೌದು, ಈ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ನ ಈ ಚುನಾವಣಾ ಆಯೋಗ ಕಾಲಕ್ಕೆ ಅವಾಗ ಮಾಡ್ತಾ ಇರುತ್ತೆ. ಈ ಪ್ರಕ್ರಿಯೆ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಅನರ್ಹ ಮತದಾರರನ್ನ ಈ ಪಟ್ಟಿಯಿಂದ ತೆಗೆದುಹಾಕ್ಬಿಡ್ತಾರೆ. ಎರಡೆರಡು ಕಡೆ ವೋಟ್ ಲಿಸ್ಟ್ ಮಾಡ್ಕೊಂಡಿರ್ತಾರಲ್ಲ, ಅದರಲ್ಲಿ ಒಂದು ಲ್ಯಾಪ್ಸ್ ಮಾಡ್ತಾರೆ, ಇನ್ನೊಂದ ಮುಂದುವರಿಸ್ತಾರೆ. ಅದೇ ರೀತಿ ಎರಡೆರಡು ಕಡೆ ಹೆಸರು ಹೊಂದಿರೋದನ್ನ ಸತ್ತೋಗಿರೋದನ್ನ ಅಂತವ್ರನ್ನ ಅನರ್ಹ ಹೆಸರು ಆ ಪಟ್ಟಿಯಿಂದ ತೆಗೆದು ಬಿಸಾಕ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ನಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗ್ಬಿಟ್ಟಿರುತ್ತೆ, ಅದನ್ನ ಆ ಹೆಸರುಗಳನ್ನ ಸೇರ್ಸಕ್ಕೋಸ್ಕರ ಈ ಎಸ್ಐಆರ್ ಮಾಡ್ತಾರೆ. ದೇಶವ್ಯಾಪಿ ಮತದಾರರ ಪಟ್ಟಿನ ಅಂತಿಮವಾಗಿ ಪರ್ಫೆಕ್ಟ್ ಮಾಡೋಕ್ಕೋಸ್ಕರ ಇದನ್ನ ಮಾಡ್ತಾರೆ. ಇತ್ತೀಚೆಗೆ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಹೋದ ವರ್ಷ ಬಿಹಾರದಲ್ಲಿ ಮೊದಲನೇ ಬಾರಿಗೆ ಇದು ಎಸ್ಐಆರ್ ನ ಜಾರಿ ಮಾಡಾಗಿತ್ತು. ಎರಡನೇ ಹಂತದಲ್ಲಿ 9 ರಾಜ್ಯ ಮತ್ತೆ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಎಸ್ಐಆರ್ ಜಾರಿ ಆಗಿತ್ತು. ಮೂರನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ ಸುಮಾರು 5 ರಾಜ್ಯದಲ್ಲಿ ಇವಾಗ ಪ್ರೆಸೆಂಟ್ ಚಾಲನೆ ಐತಿ ಇವಾಗ ಎಸ್ಐಆರ್, ಸ್ಪೆಷಲ್ ಇನ್ಸ್ಟೆಂಟಿವ್ ರಿವಿಷನ್ ಅಂತ ಹೇಳ್ಬಿಟ್ಟು ವಿಶೇಷ ಸಮಗ್ರ ಪರಿಶೀಲನೆ ಚುನಾವಣಾ ಆಯೋಗದಿಂದ ಬಹಳ ಚೆನ್ನಾಗಿ ನಡೀತೈತೆ. ಈ BLOಗಳು ಅಂತಂದ್ರಲ್ಲ, ಇವತ್ತಿಂದ ಮನೆ ಭೇಟಿ ಕೊಡ್ತಾರೆ ಅಂತ ಏನು ಹೇಳಿದ್ರಿ, ಅವ್ರು ಬಂದಾಗ ನಾವೇನ್ ಮಾಡ್ಬೇಕು ಅನ್ನೋದು ಒಂಚೂರು ಹೇಳ್ತೀರಾ ನೀವು? ಕರೆಕ್ಟಾಗಿ ಕೇಳಿದ್ರಿ ನೋಡ್ರಿ. ಅವರು ಇವತ್ತಿಂದ ಅನೌನ್ಸ್ ಆಗ್ಬಿಡೈತೆ, ಪ್ರತಿ ಮನೆಗೆ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕುವರೆಗೂ ನೀವು ಪ್ರತಿ ಮನೆಗೂ ಭೇಟಿ ಮಾಡ್ಬಿಟ್ಟು ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಎನ್ಯುಮರೇಷನ್ ಸರ್ಟಿಫಿಕೇಟ್ ಅಂತ ಒಂದಿರುತ್ತೆ, ಅದನ್ನ ಭರ್ತಿ ಮಾಡಕ್ಕೆ ಹೇಳ್ತಾರೆ. ಮೊದಲನೇದಾಗಿ ಈ BLO ಸಾಹೇಬ್ರು ಏನ್ ಮಾಡ್ತಾರೆ, 2 ನಿಗದಿತ ಅರ್ಜಿ ಫಾರಂ, ಅದೇ ಎನ್ಯುಮರೇಷನ್ ಅಂತ ಹೇಳ್ತಲ್ಲ ಇವಾಗ, ಅದನ್ನ ತಗೊಂಬರ್ತಾರೆ. ನಿಮ್ ಮನೆ ಭೇಟಿ ಮಾಡ್ಬಿಟ್ಟು ನಿಮ್ ದಾಖಲೆ ಇಟ್ಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡಿಸ್ತಾರೆ. ಫಿಲ್ ಮಾಡಿಸಿದ್ರೆ 2 ಫಾರಂ ಇರ್ತಾವಲ್ಲ, 2ಕ್ಕೂ BLO ಸಾಹೇಬ್ರು ಸೈನ್ ಹಾಕ್ತಾರೆ. ಒಂದನ್ನ ಅವ್ರು ತಗೊಂತಾರೆ, ಇನ್ನೊಂದನ್ನ ನಿಮಗೆ ಕೊಡ್ತಾರೆ. ಈ BLO ಸಾಹೇಬ್ರುಗಳು ಮನೆಗೆ ಭೇಟಿ ನೀಡಬೇಕಾದ್ರೆ ಅವ್ರ ಜೊತೆ ರಾಜಕೀಯ ಪಕ್ಷಗಳ ನೋಂದಾಯಿತ ಏಜೆಂಟ್ಗಳು ಇರ್ತಾರಲ್ಲ, ಅವರು ಇವ್ರ ಜೊತೆ ಬಂದು ಬರ್ತಾರೆ. BLO ಸಾಹೇಬ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ತಗೊಂಡಿರ್ತಾರಲ್ಲ ಡಾಟಾಗಳನ್ನ ಅಂತಂದ್ರೆ SIR ಅಪ್ಲಿಕೇಶನ್ ಫಾರಮ್ಗೆ ನಾವೇನ್ ಬರ್ಕೊಟ್ಟಿರ್ತೀವಿ ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಮಾಡಿ ಇಟ್ಕೊಂತಾರೆ. SIR ಪ್ರಕ್ರಿಯೆ ಪೂರ್ಣ ಆದ್ಮೇಲೆ ಈ ಚುನಾವಣಾ ಆಯೋಗದಿಂದ ಅಂತಿಮ ಮತದಾರ ಕರಡು ಪಟ್ಟಿ ಬಿಡುಗಡೆ ಆಗುತ್ತೆ. ಈ ವೇಳೆ ಏನೋ ಹೆಸರು ಏನಾದ್ರು ಬಿಟ್ಟೋಗಿತ್ತಂದ್ರೆ ನಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ ನ ತೋರಿಸ್ಬಿಟ್ಟು ನಾವು ಮತ್ತೆ ವೋಟ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರನ್ನ ಸೇರ್ಸ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಚೆನ್ನಾಗಿ ಹೇಳಿದೆ ಕಣಕ, ಬಹಳ ಚೆನ್ನಾಗಿ ಹೇಳಿದೆ. ನೀನು ಇವಾಗ ಬಂದೆ, ಏನ್ ತಿಳ್ಕೊಂಡ ಏನ? ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಕಣಕೋ, ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ. ಸುದ್ದಿ ಪತ್ರಿಕೆಲ್ಲ ಈ SIR ಸುದ್ದಿ ಜಾಸ್ತಿ ಆಗ್ತಿರೋದಿವ, ಯಾವ್ದೋ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರು SIR ಬಗ್ಗೆ ಬಹಳ ಮಾಹಿತಿ ಕೊಡ್ತವ್ರೆ. ಹೌದೌದು, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಕೇಳ್ತಾ. ಇದೇ ಜೂನ್ 30 ಇವತ್ತಿಂದ ಜುಲೈ 29ನೇ ತಾರೀಕು ಮತಗಟ್ಟೆ ಮಟ್ಟದ ಅಧಿಕಾರಿಗಳು BLO ಸಾಹೇಬ್ರುಗಳು ಪ್ರತಿ ಮನೆಗೂ ಭೇಟಿ ಕೊಟ್ಬಿಟ್ಟು ಗಣತೆ ನಮೂನೆಗಳನ್ನ ಸಂಗ್ರಹ ಮಾಡ್ಕೊಂತಾರೆ. ಆಗಸ್ಟ್ 5ನೇ ತಾರೀಕು ಕರಡು ಪಟ್ಟಿ ಪ್ರಕಟಣೆ ಆಗತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ನೇ ತನಕ ಏನಾದ್ರು ಅಬ್ಜೆಕ್ಷನ್ಗಳು ಇರ್ತಾವಲ್ಲ, ಸ್ವಾಮಿ ನಮ್ದು ತಪ್ಪಾಗೈತೆ, ಅಡ್ರೆಸ್ ತಪ್ಪಾಗೈತೆ, ನಾವು ಆಕ್ಷೇಪಣೆ ಸಲ್ಲಿಸ್ತೀವಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೋಬಹುದು. ಅವಾಗ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅವಾಗ ಬೇಕಾದ್ರೆ ಎಲ್ಲರೂ ಹೋಗಿ ವೋಟ್ ಹಾಕ್ಬೋದು. ಅಷ್ಟೇ ಅಲ್ದಯ್ಯ, ಈ DK ಶಿವಕುಮಾರ್ ಸಾಹೇಬರು ಅಷ್ಟೇ, ನಿಮ್ಮ ಹೆಸರು ವೋಟ್ ಲಿಸ್ಟ್ ಇಂದ ರದ್ದಾಗ್ದಂಗೆ ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಬಹಳ ಜಾಗೃತಿ ಮೂಡಿಸಿದ್ದಾರೆ. ಯಾಕೆಂತಂದ್ರೆ ಎನ್ಯುಮರೇಷನ್ ಸರ್ಟಿಫಿಕೇಟ್ ನ ಅವರು ಕೂಡ ಇವತ್ತು ಅವ್ರ ಮೇಲೆ ಕೂತ್ಕೊಂಡು ಭರ್ತಿ ಮಾಡಿ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ. ಆಮೇಲೆ ನಾವು ವೋಟ್ ಲಿಸ್ಟ್ ಅಲ್ಲಿ ಇವಾಗ ಹೆಸರು ಪಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕಕ್ಕ? ನಮಗೂ ಒಂದ್ ಸ್ವಲ್ಪ ರಾಜಕೀಯ ಮಾಹಿತಿ ತಿಳಿಸ್ಕೊಡ್ರಿ. ಹೌದಾ? ಹೇಳ್ತೀನಿ ಕೇಳ್ಕೊಡ್ರಿ. ಭಾರತದ ಸಂವಿಧಾನದ 326ನೇ ವಿಧಿ ಪ್ರಕಾರ ಮತದಾರರಾಗಿ ಅರ್ಹತೆ ಪಡೆಯೋಕ್ಕೋಸ್ಕರ ಫಸ್ಟ್ ಭಾರತ ದೇಶದ ಪ್ರಜೆ ಆಗಿರ್ಬೇಕು, ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಸಂಬಂಧಿತ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ನಿವಾಸಿಯಾಗಿರ್ಬೇಕು. ಈ ವೋಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಐತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಹೆಂಗೆ ತಿಳ್ಕೊಳ್ಳೋದು? ಬಹಳ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ನೀವು, ಬಹಳ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ. ಯಾವಾಗ್ಲೂ ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ಪ್ರತಿ ಹಳ್ಳಿಲಿ ಅಂಗನವಾಡಿ ಅಥವಾ ಸ್ಕೂಲ್ ಟೀಚರ್ಗಳು BLO ಆಫೀಸರ್ ಆಗಿರ್ತಾರೆ, ಬೂತ್ ಲೆವೆಲ್ ಆಫೀಸರ್ ಅಂತ ಕರೀತಾರೆ ಅವ್ರನ್ನ. ಅವ್ರ ಹತ್ರ ಮತದಾರರ ಪಟ್ಟಿ ಇರುತ್ತೆ. ಅದರಿಂದ ನೀವು ತಿಳ್ಕೋಬಹುದು. ಇಲ್ಲ ಅಂತಂದ್ರೆ ECINET ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಅಪ್ಲಿಕೇಶನ್ ಐತೆ, ಅದ್ರ ಮುಖಾಂತರ ನೀವು ತಿಳ್ಕೋಬಹುದು. ಇಲ್ಲಪ್ಪ ನಾನು ಸ್ವಲ್ಪ ಬುದ್ಧಿವಂತ ಇದ್ದೀನಿ ಅಂತಂದ್ರೆ ವೆಬ್ಸೈಟ್ ಐತೆ voter.eci.gov.in ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ರೆ ಅದರೊಳಗೆ ನಮ್ದು INA ನಂಬರ್ ಇರುತ್ತಲ್ವಾ, ವೋಟರ್ ID ಲಿಸ್ಟ್, ಅದನ್ನ ಎಂಟ್ರಿ ಮಾಡ್ಬಿಟ್ಟು ನಮ್ದು ವಿಧಾನಸಭಾ ಕ್ಷೇತ್ರನ ಎಂಟ್ರಿ ಮಾಡ್ಬಿಟ್ರೆ ಇಡೀ ಮಾಹಿತಿನ ತೋರಿಸ್ಕೊಟ್ಬಿಡ್ತದ. ಇವಾಗ ವೋಟ್ ಲಿಸ್ಟ್ ಅಲ್ಲಿ ನಾವು ಹೊಸದಾಗಿ ಹೆಸರು ಸೇರಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಇವಾಗ SIR ಮಾಡಕ್ ಬರ್ತಾರಲ್ಲ BLO ಸಾಹೇಬ್ರುಗಳು, ಅವಾಗ ಎನ್ಯುಮರೇಷನ್ ಸರ್ಟಿಫಿಕೇಟ್ ಅಲ್ಲಿ ಹೊಸದಾಗಿ ಹೆಸರನ್ನ ಸೇರ್ಪಡೆ ಮಾಡ್ಬೇಕು. ಈ ಎನ್ಯುಮರೇಷನ್ ಸರ್ಟಿಫಿಕೇಟ್ ಅಲ್ಲಿ ನಮೂನೆ 6ನ ಭರ್ತಿ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಆನ್ಲೈನ್ ಅಲ್ಲಿ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು voters.eci.gov.in ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲ
ಹಂಗೂ ಆಗಲ್ಲ ಅಂತಂದ್ರೆ BLO ಸಾಹೇಬ್ರುಗಳಿಗೆ ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ಕೊಟ್ಬಿಟ್ಟು ಒಂದು ಸೈನ್ ಮಾಡ್ಬಿಟ್ರೆ ಅವರು ಬೇಕಾದ್ರೆ ಮಾಡಿಸ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಇವಾಗಿನ ಹೇಳೋದ್ಲಾಗೆ ECI NET ಅಂತ ಹೇಳ್ಬಿಟ್ಟು ಮೊಬೈಲ್ ಒಂದು ಅಪ್ಲಿಕೇಶನ್ ಐತೆ, ಪ್ಲೇ ಸ್ಟೋರ್ ಅಲ್ಲಿ ಲಭ್ಯ ಐತೆ. ಅದರಲ್ಲೂ ಬೇಕಾದ್ರೂ ನಾವು ಮತದಾರರಿಗೆ ಅರ್ಜಿ ಸಲ್ಲಿಸಬಹುದು. ಈ BLO ಸಾಹೇಬ್ರುಗಳು ಮನೆಗೆ ಬರ್ತಾರಲ್ಲ, ಅವಾಗ ನಾವೇನು ಎಚ್ಚರ ವಹಿಸ್ಕೋಬೇಕು. ಎಲ್ಲ ಬಂದಾಗ ಅವರು ಬಂದು ಕುತ್ಕೊಂಡಾಗ ನಮಗೆ ಗಾಬರಿ ಆದಂಗೆ ಆಗುತ್ತಮ್ಮ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಂಚೂರು ಹೇಳ್ರಿ. ನೀವು ಏನು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೂತ್ ಲೆವೆಲ್ ಸಾಹೇಬ್ರುಗಳು ಮನೆಗೆ ಭೇಟಿ ಕೊಡ್ತಾರಲ್ವಾ, ಆ ಭೇಟಿ ಕೊಟ್ಟಾಗ ಅವರು ಫಾರಂ ಕೊಡ್ತಾರೆ, 2 ಫಾರಮ್ಗೂ ಅವ್ರ ಹತ್ರನೇ ಕೇಳ್ಕೊಂಡು ತಿಳ್ಕೊಂಡು ನಿಧಾನಕ್ಕೆ ಭರ್ತಿ ಮಾಡೋದು. ಸಾಧ್ಯವಾದ್ರೆ ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸ್ಬೋದು. ಅಂಟಿಸ್ಬೋದು, ಬಿಟ್ಟರೆ ಬಿಡ್ಬೋದು. ಅಂಟಿಸ್ಲೇಬೇಕು ಅಂತ ಕಡ್ಡಾಯವಾಗೇನಿಲ್ಲ. ಆ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡಿದಾದ್ಮೇಲೆ ಅಥವಾ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡೋಕೆ ಅಗತ್ಯ ಸಹಾಯಕ್ಕೋಸ್ಕರ ಬೂತ್ ಮಟ್ಟದ ಅಧಿಕಾರನ ಸಂಪರ್ಕ ಮಾಡ್ಬೇಕು ನಾವು. ಅವರು ಒಟ್ಟು 2 ಫಾರಂ ಕೊಟ್ಟಿರ್ತಾರೆ, ಎನ್ಯುಮರೇಷನ್ ಫಾರಂ. ಎರಡನ್ನು ಭರ್ತಿ ಮಾಡಿದಾದ್ಮೇಲೆ BLO ಸಾಹೇಬ್ರು 2ಕ್ಕೂ ಅವ್ರು ಸೈನ್ ಮಾಡ್ತಾರೆ. ಒಂದು ಕಾಪಿ ನಮಗೆ ಕೊಡ್ತಾರೆ, ಇನ್ನೊಂದು ಕಾಪಿ ಅವ್ರು ತಗೊಂಡೋಗಿ ಡಿಜಿಟಲ್ ರೂಪದಲ್ಲಿ ಅಪ್ಲೋಡ್ ಮಾಡಿ ಫೈಲ್ನ ಸಂಗ್ರಹ ಮಾಡ್ತಾರೆ. ನಿಮ್ ತಕ್ಕ ಬಂದಕ್ಕೂ ಬಹಳ ಚೆನ್ನಾಗಿ SIR ಬಗ್ಗೆ ತಿಳ್ಕೊಂಡಂಗಾಯ್ತು. ಚುನಾವಣಾ ಆಯೋಗದ್ದು SIR ಪ್ರಕ್ರಿಯೆ ಯಾಕೆ ಮಾಡ್ತಾರೆ, ಹೆಂಗೆ ಕೆಲಸ ಮಾಡುತ್ತೆ, ಅದರಿಂದ ಲಾಭಗಳೇನು, ಹೆಂಗೆ ಓಟಿನ ಪರಿಷ್ಕರಣೆ ಮಾಡ್ತಾರೆ ಅತ್ಲಾಗೆ, ಇದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡೆ ನಾನಂತೂ. ನೋಡಿದ್ರೆ ಪಂಕಜ್ ಅವ್ರು ಬಂದ್ಬಿಟ್ಟು ನಮಗೆ SIR ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅತ್ಲಾಗೆ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೇನೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ನಿಮ್ಮ ಮನೆಗೂ ಇವತ್ತು BLO ಸಾಹೇಬ್ರು ಬಂದಿದ್ರಾ? ಹಾಗಾದ್ರೆ SIR ಅಂತ ಕಮೆಂಟ್ ಮಾಡ್ರಿ.